ನಮಸ್ತೆ ವಿದ್ಯಾರ್ಥಿಗಳೇ. ಭಾರತ ಸಂವಿಧಾನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಮಂತ್ರಿಮಂಡಲದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಮಂತ್ರಿಮಂಡಲದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಕಳೆದ ತರಗತಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ವಿ. ಮುಂದುವರಿದು ಇವತ್ತಿನ ಒಂದು ತರಗತಿಯಲ್ಲಿ ನ್ಯಾಯಾಂಗದಲ್ಲಿ ಬರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ಲಾಸ್. ಡಿಯರ್ ಸ್ಟೂಡೆಂಟ್ಸ್, in last class we discussed about the Council of Ministers and powers and functions of the Council of Ministers. In today's class I am going to start Judiciary and Supreme Court. In today's class I am going to start Supreme Court. ವಿದ್ಯಾರ್ಥಿಗಳೇ, ಸರ್ವೋಚ್ಚ ನ್ಯಾಯಾಲಯ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ವೋನ್ನತ ಸ್ಥಾನವನ್ನು ಪಡೆದಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಬೇರೆ ಯಾವ ನ್ಯಾಯಾಲಯದಲ್ಲಿಯೂ ಪ್ರಶ್ನಿಸುವಂತಿಲ್ಲ. ಆದ್ದರಿಂದ ಇದನ್ನು ಮನವಿಯ ಅಂತಿಮ ನ್ಯಾಯಾಲಯ ಎಂದು ಕರೆಯುತ್ತಾರೆ. ಪ್ರತಿಯೊಬ್ಬ ಪ್ರಜೆಯು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿಗೆ ಬದ್ಧನಾಗಿರಬೇಕು. ಸರ್ವೋಚ್ಚ ನ್ಯಾಯಾಲಯ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ. ಆದ್ದರಿಂದ ಇದನ್ನು ಮೂಲಭೂತ ಹಕ್ಕುಗಳ ರಕ್ಷಾ ಕವಚ ಎಂದು ಕರೆಯುತ್ತಾರೆ. ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನ ಹಾಗೂ ಸಂಯುಕ್ತ ವ್ಯವಸ್ಥೆಯನ್ನು ರಕ್ಷಿಸುತ್ತದೆ. ಆದ್ದರಿಂದ ಇದನ್ನು ಸಂವಿಧಾನದ ರಕ್ಷಕ ಹಾಗೂ ಸಂಯುಕ್ತ ವ್ಯವಸ್ಥೆಯ ರಕ್ಷಕ ಎಂದು ಕರೆಯುತ್ತಾರೆ. ಸರ್ವೋಚ್ಚ ನ್ಯಾಯಾಲಯವು 1950 ಜನವರಿ 26ರಂದು ಅಸ್ತಿತ್ವಕ್ಕೆ ಬಂದಿತು. ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿಯು ನವದೆಹಲಿಯಲ್ಲಿ ಇದೆ. ದಿ ಜುಡಿಷರಿ ಈಸ್ ದಿ ಥರ್ಡ್ ಇಂಪಾರ್ಟೆಂಟ್ origin of the government, whose primary function is to interpret the laws and administer justice. The Constitution of India provides for an integrated or a single judicial system for the entire country. Supreme Court of India stands at the apex of the judicial system. For every state there is a high court. There are other courts at the regional level like the district courts, which work under the supervision of the high courts. ಇದರ ರಚನೆಯನ್ನು ನಾವು ನೋಡೋದಾದರೆ 124ನೇ ವಿಧಿಯ ಅನ್ವಯ ಪ್ರಸ್ತುತ ಸರ್ವೋಚ್ಚ ನ್ಯಾಯಾಲಯವು ಒಬ್ಬ ಮುಖ್ಯ ನ್ಯಾಯಾಧೀಶರು ಹಾಗೂ 30 ಮಂದಿ ಇತರೆ ನ್ಯಾಯಾಧೀಶರನ್ನೊಳಗೊಂಡಿದೆ.
ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ನಿರ್ಧರಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ಇದೆ. ಕಾಂಪೋಸಿಷನ್. The Supreme Court is the highest of the apex court of in India. At present, Supreme Court consists of a Chief Justice and 25 other judges. The power to decide the number of judges is given to the Parliament by the Constitution. Therefore, the number of judges keep varying from time to time. ಇನ್ನು ನೇಮಕಾತಿ ಅಪಾಯಿಂಟ್ಮೆಂಟ್. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಾಧ್ಯಕ್ಷರು ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ನೇಮಿಸುತ್ತಾರೆ. ಇತರೆ ನ್ಯಾಯಾಧೀಶರನ್ನು ರಾಷ್ಟ್ರಾಧ್ಯಕ್ಷರು ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ನಡೆಸಿ ನೇಮಕ ಮಾಡುತ್ತಾರೆ. ಅಪಾಯಿಂಟ್ಮೆಂಟ್. ಆಲ್ ದಿ ಜಡ್ಜಸ್ ಇನ್ಕ್ಲೂಡಿಂಗ್ ದಿ ಚೀಫ್ ಜಸ್ಟಿಸ್ ಆರ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ in consultation with the cabinet. In practice, the senior most judge of Supreme Court is appointed as the Chief Justice of India. While appointing other judges, the Chief Justice should be consulted by the President. ಇನ್ನು ಇವರ ಅರ್ಹತೆಗಳು, ಕ್ವಾಲಿಫಿಕೇಶನ್. ಭಾರತ ಸಂವಿಧಾನದ 124/3 ವಿಧಿಯು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಹುದ್ದೆಗೆ ಕೆಲವೊಂದು ಅರ್ಹತೆಗಳನ್ನು ನಿಗದಿಪಡಿಸಿದೆ. ಆ ಅರ್ಹತೆಗಳೆಂದರೆ, ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು. ಭಾರತದ ಪ್ರಜೆಯಾಗಿರಬೇಕು. ಯಾರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಬೇಕು ಅಂತಂದರೆ ಆತ ಭಾರತದ ಪ್ರಜೆಯಾಗಿರಬೇಕು. ಎರಡನೆಯದು, ಯಾವುದಾದರೂ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು. ಯಾವುದಾದ್ರೂ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕು. ಅಥವಾ ಯಾವುದಾದರೂ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವಕೀಲನಾಗಿ ಸೇವೆ ಸಲ್ಲಿಸಿರಬೇಕು. ಆಯಿತಾ? ಅಥವಾ ರಾಷ್ಟ್ರಾಧ್ಯಕ್ಷರ ಅಭಿಪ್ರಾಯದಲ್ಲಿ ಉತ್ತಮ ನ್ಯಾಯತಜ್ಞನಾಗಿರಬೇಕು. ಈ ಒಂದು ಅರ್ಹತೆಗಳನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಬೇಕಾದರೆ, ಅಂದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ಹುದ್ದೆಗೆ ಸ್ಪರ್ಧಿಸಬೇಕಾದರೆ ಅಥವಾ ಹುದ್ದೆಗೆ ನೇಮಕ ಆಗಬೇಕು ಅಂತಂತಂದರೆ ಈ ಅರ್ಹತೆಯನ್ನು ನ್ಯಾಯಾಧೀಶನಾಗಿರ್ತಕ್ಕಂಥವನು ಹೊಂದಬೇಕು ಅಂತಕ್ಕಂಥದ್ದು. ಸೊ ಕ್ವಾಲಿಫಿಕೇಶನ್. ಎನಿ ಪರ್ಸನ್ ಟು become a judge in the Supreme Court should possess the following qualification. First one, he must be a citizen of India. He must be a citizen of India. Second one, he must have served as judge in one of the High Court for a minimum of 5 years. Third one, he must have worked as a lawyer
in any of the High Court for a minimum period of 10 years. Fourth one, he must be a talented and legal expert in the opinion of the President of India. ಇದು ನ್ಯಾಯಾಧೀಶನ ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ಕೆಲವೊಂದು ಅರ್ಹತೆಗಳು. ಇನ್ನು ಅಧಿಕಾರಾವಧಿ, ಡ್ಯುರೇಷನ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಿವೃತ್ತಿ ಹೊಂದುವವರೆಗೆ ಅಧಿಕಾರದಲ್ಲಿರುತ್ತಾರೆ. ಅವರ ನಿವೃತ್ತಿಯ ವಯಸ್ಸು 65 ವರ್ಷಗಳು. ಇವರು ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆ ಪತ್ರ ಸಲ್ಲಿಸುವುದರ ಮೂಲಕವೂ ಪದತ್ಯಾಗ ಮಾಡಬಹುದು. The judges of the Supreme Court retired at the age of 65. ನಿವೃತ್ತಿಯ ವಯಸ್ಸು 65 ವರ್ಷಗಳು, ಏಜ್ ಆಫ್ 65. A judge may resign at any time by submitting his resignation to the President of India. ಸೊ ರಾಜೀನಾಮೆ ಪತ್ರವನ್ನು ಇವರು ರಾಷ್ಟ್ರಾಧ್ಯಕ್ಷರಿಗೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಾಧ್ಯಕ್ಷರಿಗೆ ಸಲ್ಲಿಸುವುದರ ಮೂಲಕ ಪದತ್ಯಾಗವನ್ನು ಮಾಡಬಹುದು ಅಂತಕ್ಕಂಥದ್ದು. ಇನ್ನು ಇವರ ಪ್ರಮಾಣ ವಚನ, ಓತ್ ಆಫ್ ಆಫೀಸ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ರಾಷ್ಟ್ರಾಧ್ಯಕ್ಷರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಆ ಸಂದರ್ಭದಲ್ಲಿ ಅವರು ನಿಷ್ಠೆಯಿಂದ ಸಂವಿಧಾನಬದ್ಧವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದಾಗಿ ಪ್ರಮಾಣ ಮಾಡುತ್ತಾರೆ. ಜೊತೆಗೆ ಇವರ ವೇತನ ಮತ್ತು ಇತರೆ ಸೌಲಭ್ಯಗಳನ್ನು ನಾವು ನೋಡೋದಾದರೆ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು 1,00,000 ರೂಗಳ ಮಾಸಿಕ ವೇತನವನ್ನು ಪಡೆಯುತ್ತಾರೆ. ಇತರೆ ನ್ಯಾಯಾಧೀಶರು 90,000 ರೂಗಳ ಮಾಸಿಕ ವೇತನ ಪಡೆಯುತ್ತಾರೆ. ಇವರಿಗೆ ಬಾಡಿಗೆ ರಹಿತ ನಿವಾಸ, ಸಿಬ್ಬಂದಿ ವಾಹನ, ದೂರವಾಣಿ ಇತ್ಯಾದಿ ಸೌಲಭ್ಯಗಳನ್ನು ನೀಡಲಾಗಿರುತ್ತದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವೇತನ, ಭತ್ಯೆ ಹಾಗೂ ಇತರೆ ಸೌಲಭ್ಯಗಳನ್ನು ಭಾರತದ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ. ಸ್ಯಾಲರಿ ಅಂಡ್ ಅಲೋಯನ್ಸ್. ದಿ ಚೀಫ್ ಜಸ್ಟಿಸ್ ರಿಸೀವ್ಸ್ ಎ ಸ್ಯಾಲರಿ ಆಫ್ 33,000 and other judges get 30,000 per month. Along with this, the judges are entitled to get traveling allowance and other benefits where judges hold the office. Their salary can be raised but cannot be reduced except during a financial emergency. Their salaries and allowances are drawn from the Consolidated Fund of India. ಇನ್ನು ಇವರ ಪದಚ್ಯುತಿ. ದುರ್ವರ್ತನೆ ಅಥವಾ ಅಸಮರ್ಥತೆ ಆರೋಪಗಳ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಧಿಕಾರಾವಧಿಗೆ ಮುನ್ನವೇ ರಾಷ್ಟ್ರಾಧ್ಯಕ್ಷರು ಪದಚ್ಯುತಿಗೊಳಿಸಬಹುದು. ಈ ಸಂಬಂಧ ಸಂಸತ್ತಿನ ಒಟ್ಟು ಸದಸ್ಯರಲ್ಲಿ
2-3 ಸದಸ್ಯರು ಪದಚ್ಯುತಿ ನಿರ್ಣಯಕ್ಕೆ ಅನುಮೋದನೆ ನೀಡಬೇಕು. ಈ ಪ್ರಕ್ರಿಯೆಯನ್ನು ಮಹಾಭಿಯೋಗ ಅಥವಾ ದೋಷಾರೋಪಣೆ ಎಂದು ಕರೆಯುತ್ತಾರೆ. ಭಾರತದ ನ್ಯಾಯಾಂಗದ ಇತಿಹಾಸದಲ್ಲಿ ಇದುವರೆಗೆ ಮಹಾಭಿಯೋಗದ ಮೂಲಕ ಯಾವುದೇ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸಿದ ನಿದರ್ಶನವಿಲ್ಲ. ಉದಾಹರಣೆಗೆ 2011ರಲ್ಲಿ ನ್ಯಾಯಾಧೀಶರಾದ ಸೌಮಿತ್ರಾ ಸೇನ್ರವರ ವಿರುದ್ಧ ಮಹಾಭಿಯೋಗ ಪ್ರಕ್ರಿಯೆಯು ಆರಂಭವಾಯಿತು. ಈ ಪ್ರಕ್ರಿಯೆ ಮುಗಿಯುವುದರೊಳಗೆ ತಮ್ಮ ಸ್ಥಾನಕ್ಕೆ ಅವರೇ ರಾಜೀನಾಮೆ ನೀಡಿದರು ಎನ್ನಬಹುದು. ರಿಮೂವಲ್. ದಿ ಕನ್ಸ್ಟ್ರಕ್ಷನ್ prescribes a difficult method of impeachment to remove the judges. To remove a judge, each house of parliament should pass a resolution supported by 2/3 majority of members present and voting. This impeachment resolution is sent to the president for his signature. Judges can be removed only on the ground of their provide misbehavior. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ವೋನ್ನತ ಸ್ಥಾನವನ್ನು ಪಡೆದಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯದ ಒಂದು ರಚನೆ ಹೇಗಾಗುತ್ತೆ, ಅವರ ನೇಮಕಾತಿ, ಅರ್ಹತೆಗಳು ಮತ್ತು ಅವರ ಪ್ರಮಾಣ ವಚನ, ಅವರ ಅಧಿಕಾರಾವಧಿ, ಅವ್ರಿಗೆ ಸಿಗ್ತಕ್ಕಂಥ ವೇತನ ಮತ್ತು ಸೌಲಭ್ಯಗಳು ಮತ್ತು ಅವರ ಪದಚ್ಯುತಿಯನ್ನು ಹೇಗೆ ಮಾಡ್ತಾರೆ ಎಂಬುದರ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ. ನಾವು ನಾಳಿನ ಒಂದು ತರಗತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳು, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್, ಈ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾಳಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್.